ನಾನು SP ಆಫೀಸ್ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ. ಜೊತೆಗೆ ಐ ವಿಲ್ ಸ್ಪೀಕ್ ಟು ದಟ್ ಬಾರ್ ಅಸೋಸಿಯೇಷನ್ ಆಲ್ಸೋ ಆಸ್ ಅನ್ ಅಡ್ವೊಕೇಟ್. ಈಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಮ್ಮ MLA ಯಾರ ಮೇಲೆ, ಮಾನ್ಯ ಸಂಪಿಗೆ ಅವ್ರ ಮೇಲೆ. ಯು ವಿಲ್ ಸಿಟ್ ಎಟ್ ಧರ್ನಾ ಇನ್ ದ ಮೈನ್ ರೋಡ್. ಈ ತರ ಸುದ್ದಿ ಬಂದಿದೆ ಸರ್. ನೀವು ಉತ್ತರ ಕೊಡ್ಲಿ SP ಅವರು ನಮಗೂ. ಐ ವಿಲ್ ನಾಟ್ ಲೀವ್ ಸೋ ಈಸಿಲಿ. ಐ ರಿಕ್ವೆಸ್ಟ್ ಆಲ್ ಮೈ KGF ಲೀಡರ್ಸ್, KGF ಪೀಪಲ್ ವಿಲ್ ಮೇಕ್ ಎ ಬಂದ್. ಲೆಟ್ ದೆಮ್ ಆನ್ಸರಬಲ್ ಟು ದಮ್. ಮುನ್ಸಿಪಲ್ ಕಮಿಷನರ್ ಈ ಅಮ್ಮ ಕರ್ಕೊಂಡು ಬಂದಿರೋರು, ಇವ್ರು ಕೇಳ್ಕೊಂಡು ಕೊಟ್ಟಿದಾರ. ಅವ್ರಿಗೂ ಯಾವ ವಾರ್ಡ್ ಎಲ್ಲಿದೇನೋ ಪ್ಲಸ್ ಅವ್ರ ಮುಂದೆ ಹೇಳ್ಬಿಟ್ಲಿ. ಏನ್ ಮಾಡ್ಬೇಕು ನೀವು MLA? ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅರೆಸ್ಟ್ ಮಾಡ್ಬೇಕು. ಮಾಡ್ತೀರಾ? ತಮಿಳ್ನಲ್ಲಿ ಹೇಳ್ತಾರೆ, ಒರೇ ಮುಂದಿಲ್ಲ 2 ಕಲ್ಲು, ಪழைಯ ಮುಂದೆ ಪುರು ಕಲ್ಲು. ಅದೇ ಅಲ್ಲ, ನೀವೇನು ಕಡಿಮೆನಾ? 10 ವರ್ಷ ಕೊಟ್ರು ಸಂಪಿಗೆ ಅವ್ರ ತಾಯಿಗೆ. ರಾಮಗ ಹೋಗಿ ಅಲ್ಲಿ ಬೋಟ ಬಿಟ್ಟಿದ್ದು ಏರ್ಗೋಲ್ಡ್ನಲ್ಲಿ. ಎಂತವ್ರಿಗೆಲ್ಲ ಓಟ್ ಕೊಟ್ಟಿದ್ದಾರೆ ನೋಡಿ ನಮ್ಮ KGF ಅವರು. ನಾನು CM ಆಗಿರೋ ಕೊಡೋದಿಲ್ಲ. ವಾಟ್ ಟೈಪ್ ಆಫ್ ಗೌರ್ಮೆಂಟ್? ಶೇಮ್ಫುಲ್ ಗೌರ್ಮೆಂಟ್. ಆ ತಾಲೂಕು ಆಫೀಸ್ ಖಾಲಿ ಆಗಿದೆ ಸರ್, ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ಎಂಟೈರ್ KGF ಪೀಪಲ್, KGF ಸಿಟಿಸನ್ ವಿಲ್ ಗೋ ಫಾರ್ ಬಂದ್, ವಿಲ್ ಅಗೇನ್ಸ್ಟ್. ಬೇಕಂದ್ರೆ ಸುಮಾರು KGF ಕರ್ಕೊಂಡು ಹೋಗಿ CM ಮನೆ ಮುಂದೆ ಕೂತ್ಕೊಳ್ತೀವಿ. ಐ ವಿಲ್ ನೆವರ್ ಗಿವ್ ಅನ್ ಆಪರ್ಚುನಿಟಿ. ಲೆಟ್ ದಮ್ ಚಾಲೆಂಜ್. ಪರಮೇಶ್ವರ್ ಸಾಹೇಬರು ತುಮಕೂರು ಅವರು ಸುಮಾರು ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ದಾರೆ. ಸೌಕರು ಈ ಬಡವರು ರಿಸರ್ವ್ ಕಾನ್ಸ್ಟಿಟ್ಯೂಷನ್ SP ನ ಶಿಫ್ಟ್ ಮಾಡಿದ್ರೆ ನಮ್ಗದು ಅವಮಾನ ಇಲ್ಲ, ಅದು ಅವ್ರಿಗೆ ಅವಮಾನ ಆಗುತ್ತೆ. ಐ ಗಿವ್ ಆಲ್ ಮೈ ರೆಸ್ಪೆಕ್ಟ್, ಮೈ ಲವ್ ಅಂಡ್ ಅಫೆಕ್ಷನ್. ರೆಸಿಪ್ರೋಕಲಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಯು that your love on my land, on our land. ಈಗ ನಿಮ್ಗೆ ಕನ್ನಡದಲ್ಲಿ ನಾವು ಹೇಳಬೇಕಾ, ಇಂಗ್ಲಿಷ್ ನಲ್ಲಿ ಹೇಳಬೇಕಾ, ತಮಿಳ್ನಲ್ಲಿ ಹೇಳಬೇಕಾ, ಯಾವ್ದ್ರಲ್ಲಿ ಹೇಳಬೇಕಾ ನೀವು ಕೇಳಿ ಸರ್. ಕನ್ನಡದಲ್ಲಿ ಹೇಳ್ತೀನಿ. ಈಗ ನಮ್ಮ KGF SP ಡಿಸ್ಟಿಕ್ ಇದೆ, ಸುದ್ದಿ ಬಂದಿದೆ ಪತ್ರಿಕೆನಲ್ಲಿ. ಆಮೇಲೆ ನಮ್ಮ ಇವರು ಅಡ್ವೊಕೇಟು ಅವರು ಸುದ್ದಿ ಹೇಳಿದ್ದಾರೆ, ಈ ತರ ಚೇಂಜ್ ಆಗಬಾರ್ದು SP ಆಫೀಸರ್. ಆಮೇಲೆ ನಮ್ಮ MLA ಅಮ್ಮ ಮೇಡಮ್ ಅವರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ, ಆ ಥರ ಏನು ಸುದ್ದಿ ಇಲ್ಲ, ಆ ಥರ ಯಾರು ಮಾಡೋದಿಲ್ಲ, ನನ್ಗೆ ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ, ಇದು ಫಾಲ್ಸ್ ಮೆಸೇಜ್ ಹೇಳಿದ್ದಾರೆ. ಹಂಗಿದ್ರೆ ನಮ್ಮ ಅಡ್ವೊಕೇಟ್ ಹೇಳಿದ್ದು ಫಾಲ್ಸ್ ಮೆಸೇಜಿಂಗ್ ಆಗುತ್ತೆ. ನಾನು ಒಂದು ಅಡ್ವೊಕೇಟ್, ಐ ಕ್ಯಾನಾಟ್ ಪುಟ್ ಇನ್ ಡೌನ್. ನಮ್ಮ ಅಡ್ವೊಕೇಟ್ ಗೊತ್ತಿರೋದು ಅವರು ಸುದ್ದಿ ಬಂದಿದೆ, MLA ಅವರು ನೀವು ನೋಡ್ಕೊಳ್ಬೇಕು, ಇದು ನಾವು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಹಂಗೆ ನಾವು ಮಾಡಿದ್ವಿ. ಓಕೆ, ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಡಾಕ್ಟರ್ ಪರಮೇಶ್ವರ್. ಹೋಮ್ ಮಿನಿಸ್ಟರ್ ಅವರು ನಮ್ಮ ಖಾರ್ಗೆ ಮಗನು ಖಾರ್ಗೆ ಅವರು, ಇಲ್ವಾ ಸರ್? ಇವ್ರು ಇರೋದು ಯಾವ ಏರಿಯಾ? ತುಮಕೂರು ಡಿಸ್ಟಿಕ್. ಅಲ್ಲಿ ತುಮಕೂರಿನಲ್ಲಿ ಸಬ್ ಡಿವಿಷನ್ ಇದೆ, ಹೊಸ ಪೊಲೀಸ್ ಸ್ಟೇಷನ್ ಇವ್ರು ಮಾಡಬಹುದು. ಸರ್ಕಾರ ಕಡೆ ಫಿನಾನ್ಸ್ ಕಡಿಮೆ ಇದೆ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ಫಿನಾನ್ಸ್ ಮಿನಿಸ್ಟರ್ ಗೊತ್ತಿದೆ. ಯಾವ್ದು ಖರ್ಚು ಮಾಡಬೇಕು? ಪಕ್ಕದಲ್ಲೇ ಬೆಳಗಾಂ ಇದೆ, ಬೀದರ್ ಇದೆ, ಡಿಸ್ಟಿಕ್ಗಳು, ಅಲ್ಲೆಲ್ಲ ಸಬ್ ಡಿವಿಷನ್. ಇದಕ್ಕೂ KGF ನಲ್ಲಿಂದ ಶಿಫ್ಟ್ ಮಾಡಿಬಿಟ್ರೆ ಖರ್ಚಾಗೋದಿಲ್ವೇ? ಕೇಳೋರು ಯಾರು ಇಲ್ವೇ? ಇದು ಯಾರು ಕೇಳಬೇಕು? MLA ಕೇಳಬೇಕಾ ಇಲ್ವಾ? ನಮ್ಮ MLA ಕೇಳಬೇಕಿಲ್ವಾ ಸರ್? ನಾವು ಏನಾದ್ರು ಕೇಳಿದ್ರೆ MLA ಕೋಪ ಬರುತ್ತೆ. ನಾನು ಇಷ್ಟೋ ಪೂಜಾ ಮಾಡ್ತಾ ಇದ್ದೇನೆ, ಇವತ್ತಿನ ದಿನದಲ್ಲಿ ಹಾಕಿದಾರ ಯಾವ್ದು ಪೂಜಾ ಇಲ್ವಾ ಸಮಯ? ದಿನಾ ಪೂಜಾ ಇವ್ರು ಹಾಕ್ತಾರ. ಕೆಳಗಡೆನೆ ಈ ಕೆಸಗಳು ತೆಗಿಯಕ್ಕಿಲ್ಲ, ಈ ಕೆಸಗಳು ಹಿಂಗಿದೆ. ಯಾವ್ದಪ್ಪ ಸುದ್ದಿ ಕರೆಕ್ಟು? ತೋರ್ಸರ್ ಹಂಗೆ. ಇಂಥ ಫಸ್ಟ್ ಗೀತಾ ರೋಡ್ ನಲ್ಲಿ ಕೆಸಗಳು ಹಿಂಗಿದೆ, ಕಮಿಷನರ್ ನೋಡೋದಿಲ್ಲ. ಮೇಡಮ್ ಕೇಳಿದ್ರೆ ನಾನು ಪೂಜಾ ಮಾಡ್ತಾ ಇದ್ದೇನೋ, ಕುಡಿಯೋಕೆ ನೀರಿಲ್ಲ ಪೂಜಾ ಮಾಡ್ತಾ ಇದ್ದೇನೋ. ಇದು ಈಗ SP ಆಫೀಸ್ ಹೋದ್ರೆ ನಮ್ ಗೌರವ ಹೋಗುತ್ತೆ ಅಂತ ಅರ್ಥ. ಇಟ್ ಇಸ್ ಅ ಪ್ರೆಸ್ಟೇಜ್ ಟು KGF. KGF ನಲ್ಲಿ ಇರೋ ಟೈಮ್ನಲ್ಲಿ ನಮ್ಮ ಶ್ರೀಮಾನ್ ಸಂಪಂಗಿ ಅವರು ಇರೋ ಟೈಮ್ನಲ್ಲಿನೇ, ಅವರು ಸರ್ಕಾರ ಇರೋ ಟೈಮ್ನಲ್ಲೇ ಹೋಮ್ ಗಾರ್ಡ್ ಇಲ್ಲಿಂದ ಶಿಫ್ಟ್ ಮಾಡಿಬಿಟ್ರು.
ಈ ಹೋಮ್ ಗಾರ್ಡ್ ಅವರೆಲ್ಲ 10 ರೂಪಾಯಿ 15 ರೂಪಾಯಿ ಕೊಟ್ಕೊಂಡಿರೋ ಟೈಮ್ನಲ್ಲಿ ಈಗ ರೈಲ್ವೆ ಮಿನಿಸ್ಟರ್ ಆಗಿರೋ ಯೂನಿಯನ್ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಅವರು ಅವತ್ತು ಪ್ರಿಸನ್ ಅಂಡ್ ಇದು ಹೋಮ್ ಗಾರ್ಡ್ ಮಿನಿಸ್ಟರ್ ಅವ್ರು KGF ಕರ್ಕೊಂಡು ಬಂದು ನಾನು 100 ರೂಪೀಸ್ ಮಾಡಿಕೊಟ್ಟಿದ್ವಿ ನನ್ನ ಕೆಪಾಸಿಟಿಗೆ. ಎಷ್ಟೋ ಅದನ್ನ ಶಿಫ್ಟ್ ಮಾಡಿಬಿಟ್ರು. ಈಗ SP ಆಫೀಸ್ಗೆ ನಾವು ಏನ್ ಕೇಳ್ತೀವಿ ಅಂದ್ರೆ ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಪೊಲೀಸ್ ಕಾನ್ಸ್ಟೇಬಲ್ಸ್ಗೂ KGF ಬಿಟ್ಟು ಮೈಸೂರಿನಲ್ಲಿದೆ, ಕೋಲಾರ್ನಲ್ಲಿದೆ, ಎಲ್ಲ ಕಡೆ ಇದೆ. ನನಗೆ ಮಾಹಿತಿಗೂ ಇದೆ ನಮ್ಮ ಹತ್ರ. ಮೈಸೂರು 50, ತುಮಕೂರು, ಕೋಲಾರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ನೋ ವ್ಯಾಕೆನ್ಸಿ ಫಾರ್ KGF. ಜವಾನ್ ತರ ಇದಾರೆ ರೀ ನಮ್ಮ KGF ನಲ್ಲಿ. ಆ ಕಾಲದಲ್ಲಿ ನಾವು ತಮಿಳು ಓದಿ ಕಾನ್ಸ್ಟೇಬಲ್ ರಿಟರ್ನ್ ಎಕ್ಸಾಮಿನೇಷನ್ ಫೇಲ್ ಆಗೋದು. ಈಗ ಎಲ್ಲ ಕನ್ನಡನೇ ಓದ್ತಾ ಇದ್ದಾರೆ, ಜವಾನ್ಗಳಿದ್ದಾರೆ. ಅದ್ರ ಕಾರಣ ಏನು? ಇದು ಶಿಫ್ಟ್ ಆಗೋದ್ ಜಾಗಕ್ಕೆ ಯಾತಕ್ಕೆ ಅಪಾಯಿಂಟ್ಮೆಂಟ್ ಆಗುತ್ತೆ? ನಮ್ಮ ಮೈಂಡ್ಗೆ ಅದು ಬರೇ ಬರುತ್ತೆ. ನಿಮ್ಮ ಮೈಂಡ್ಗೆ ಏನ್ ಬರುತ್ತೆ ನೀವು ನೋಡಿ, ಇಲ್ವಾ? ಇಷ್ಟೆಲ್ಲ ನಾವು ಹೋರಾಟ ಮಾಡಿ ಲಾಸ್ಟ್ ಟೈಮ್ ನಿಲ್ಲಿಸಿದ್ವಿ SP ಆಫೀಸ್ನ, ಗೌರವಕ್ಕೋಸ್ಕರ, ಪ್ರಿಸ್ಟೇಜ್ಗೋಸ್ಕರ. ಇದು ಈ ಕಾಲದಲ್ಲಿ ಆಗಿಲ್ಲ, ಯಾವ ಕಾಲದಲ್ಲಿ ಆಗಿರೋದು. PGR ಸಿಂಧ್ಯಾ ಅವರು ಹೋಮ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ 94ನಲ್ಲಿ ಅವ್ರು ಚಾಲೆಂಜ್ ಮಾಡಿದ್ರು, ಆ KGF ಮಾತಾಡಿದ್ರೆ KGF SP ತೆಗಿತೀವಿ ಚಾಲೆಂಜ್ ಮಾಡಿದ್ವಿ ನಾನು. ಶ್ರೀಮಾನ್ ದೇವೇಗೌಡರು ಇದ್ರು, ಆಮೇಲೆ JH ಪಟೇಲ್ ಸಾಹೇಬ್ರು ಇದ್ರು, ನಾನು ಬಿಟ್ಟೇ ಇಲ್ಲ. ಈಗ ರೌಡಿಸಮ್ ಕಡಿಮೆ ಆಗಿದ್ರಿ, ನಾನು ಚೇಂಜ್ ಮಾಡ್ತೀನಿ ಹೇಳಿದ್ರು ಅವರು. ರೌಡಿಸಮ್ ಜಾಸ್ತಿ ಆಗ್ಬಿಟ್ರೆ IG ಆಫೀಸ್ ಆಗ್ತೀರಾ ಅಂತ ಕೇಳಿದ್ವಿ ನಾನು. ಅವತ್ತು ಹೌಸ್ನಲ್ಲಿ ಇದೆ ನಡೆದಿರೋದು, ರೆಕಾರ್ಡ್ ಇದೆ. ಆಮೇಲೆ MP ಪ್ರಕಾಶ್ ಅವ್ರ ಕಾಲದಲ್ಲಿ ಬಂದಿದ್ದು ಇದನ್ನ ಶಿಫ್ಟ್ ಮಾಡ್ಬೇಕಂತ, ನಾನು ಬಿಟ್ಟಿಲ್ಲ. ಅವತ್ತು ಶ್ರೀಮಾನ್ ಕುಮಾರಸ್ವಾಮಿ ಈಗ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ, ರೆಕಾರ್ಡ್ನಲ್ಲಿದೆ. ಈಗ ನಮ್ಮ MLA, ನಾನು ಒಂದು ಎಂಪ್ಲಾಯ್ ಸನ್ನು, BGML ಎಂಪ್ಲಾಯ್ ಮಗ. ಮೇಡಮ್ ಹಂಗಿಲ್ಲ, ಬಾಳ ಓದಿರೋರು, ಮಂತ್ರಿ ಮಗಳು. ಯಾರ ಮಗಳು? ಮಂತ್ರಿ ಮಗಳಪ್ಪ. ನಾವು ಲೇಬರ್ ಮಕ್ಕಳು, ನಾವು ಹೋರಾಟ ಮಾಡ್ತೀವಿ ಮಣ್ಣಲ್ಲಿ. ನಿಮ್ ತಂದೆ ಮಿನಿಸ್ಟರ್ ಆಗಿದ್ದಾರೋ, ಯೂನಿಯನ್ ಮಿನಿಸ್ಟರ್ ಆಗಿದ್ದಿರೋರು, ನೀವು ಸುಳ್ಳು ಹೇಳ್ತಿರೋ ನಿಜ ಹೇಳ್ತಿರೋ ನಮ್ಗೆ ಗೊತ್ತಿಲ್ಲ. ಈ SP ಆಫೀಸ್ ಹೋಗುತ್ತಾ ಇಲ್ವಾನು ನಾವು ಬರೀ ಬಾಯಿನಲ್ಲಿ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು, ಆತರ ಏನು ಸುದ್ದಿ ಬಂದಿಲ್ಲ ನನಗೂ. ಎಲ್ಲ 2 ದೇಶನಲ್ಲಿ ನಾನು ಫಾಸ್ಟ್ ಹಂಗರ್ ಸ್ಟ್ರೈಕ್ ಕೂತ್ಕೊಳ್ತೇನೋ, ಇದು ಶಿಫ್ಟ್ ಆಗ್ಬಾರ್ದು ಹೇಳಿರೋ ಅಮ್ಮನೇ ಇದು. MLA ಅಂದ್ರೆ ಒಂದು ರಾಣಿ ತರ ಅಲ್ವಾ? ಕ್ವೀನ್ ಆಫ್ KGF ಬರೀತಾರೆ ಕೆಲವರು ಪೇಪರ್ನಲ್ಲಿ, ಪವರ್ಫುಲ್ ಹುಲಿನು ಬರೀತಾರೋ, ಹೆಣ್ಮಗಳು ಹುಲಿನು ಬರೀತಾರೋ. ಸ್ವಲ್ಪ ತೋರಿಸ್ಬೇಕಿಲ್ವಾ ನಿಮ್ ಪವರ್ನ? ನಿಮ್ ತಂದೆನೂ ಇದ್ದಾರೋ, ತೋರಿಸಿ ಅದನ್ನ ಸ್ಟಾಪ್ ಮಾಡ್ಲೇಬೇಕು. ಸರ್ KSM PU ಕಾಲೇಜ್ ತಗೊಂಡ್ ಬಂದಿದ್ದೇನೋ, ಎಲ್ಲ ಪಬ್ಲಿಸಿಟಿ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿದೆ, ಪ್ರೆಸ್ ಅವ್ರಿಗೆಲ್ಲ. ಇದನ್ನ ಅಲ್ಲಿ ರಿಜೆಕ್ಟ್ ಮಾಡಿರೋದು. ಫ್ಯಾಕಲ್ಟೀಸ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಎತ್ತು ಬಿಸಾಗ್ರಿ KGF ಬಿಸಾಕ್ಬಿಟ್ಟು. ಇಲ್ಲಿ PU ಕಾಲೇಜಿನಲ್ಲಿ ಲ್ಯಾಬ್ ಇದ, ಚೆಕ್ ಮಾಡಿ. ಫ್ಯಾಕಲ್ಟೀಸ್ ಇದ, ಲೆಕ್ಚರರ್ಸ್ ಇದ್ದಾರ, ಟೀಚರ್ಸ್ ಗಳಿದ್ದಾರ? ಬರೀ ರೋಡ್ಗಳು ಹಾಕ್ತಿರಿ. ಎಲ್ಲಿ ಹಾಕಿದ್ರು ರೋಡು? ನಾವಿರೋ ಜಾಗ 27th ವಾರ್ಡ್ನಲ್ಲಿ 7 ಕ್ರಾಸ್ ಇದೆ, 7 ಸಬ್ ಕ್ರಾಸ್ ಇದೆ. ಒಂದು ರೋಡ್ ಹಾಕಿದಾರ ತೋರಿಸಿ. ಈ ಮೈನಿಂಗ್ ಕಡೆ ಕಾಲೇಜ್ ಹೋಗೋ ಸ್ಟೂಡೆಂಟ್ಗೋಸ್ಕರ ನನ್ನ ಕಾಲೇಜಲ್ಲಿ ಹಾಕಿರೋ ರೋಡ್, ಮೈನಿಂಗ್ ಕಡೆ ಯಾವ ಕಡೆ ಹಾಕಿದಾರೆ ರೋಡ್ ಕೇಳಿ. ಬರೀ ಎಲ್ಲೆಲ್ಲಿ ಕಮಿಷನ್ ಬರುತ್ತೆ ಅಲ್ಲಿ ನಾವು ಹಾಕ್ತಿವಿ ಅಂದ್ರೆ ನೀವು ಕಮಿಷನ್ ತಗೊಳ್ತಿರೋ ಬಿಡ್ತಿರೋ ನಮ್ಗದ ಕ್ಯಾರ ಇಲ್ಲ, ಅದಕ್ಕೆ ನಮ್ಗೆ ಗೊತ್ತೇ ಇಲ್ಲ. ದರ್ ಇಸ್ ನೋ ಎವಿಡೆನ್ಸ್, ಐ ಕೆನಾಟ್ ಗಿವ್ ಎವಿಡೆನ್ಸ್. ಬಟ್ ಪೂಜಾ ಮಾಡ್ತೀರಿ, ಏತ್ಕಂತ ಎವಿಡೆನ್ಸ್ ಇಲ್ಲ ಅಂದ್ರೆ ನೀವು ಸೌಕರ್ ಮಗಳು, ನೀವು ಹೋಗಿ ಕಮಿಷನ್ ತಗೊಳ್ತೀರಾ? ತಗೊಳ್ಳೋದಿಲ್ಲ. APMC ಎಲ್ಲಿಯೋ ಹಾಕ್ತಿರಿ. ಆ ಬಂಡೆಗಳೆಲ್ಲ ಹೊಡಿದ್ರು, ಆ ಬಂಡೆ ಹೊಡಿದಕ್ಕೆಲ್ಲ ಎಷ್ಟು ಕಮಿಷನ್ ಹೋಗಿದೆ ಏನು ಜನ ಮಾತಾಡೋದು. ನಾನು ಹೋಗಿ ನೋಡಕ್ಕಾಗತ್ತಾ? ಈ ತರ ಇದೆ ಸರ್. ಆದ್ರಿಂದ SP ಆಫೀಸ್ ಇಲ್ಲಿಂದ ಹೋಗಬಾರ್ದು. ಇದು ನಮ್ಮ ಮಣ್ಣಿನ ಗೌರವ, KGF ಹಿಸ್ಟ್ರಿ. ಇದರಲ್ಲಿ ಮಿನಿಸ್ಟರ್ ಅವರು ಯೋಚನೆ ಮಾಡಬೇಕು. ಡೆಪ್ಟಿ CM ಇಲ್ಲಿ ಬುದ್ಧಿಸ್ಟ್ ಟೆಂಪಲ್ ಬರ್ತಾರೋ, ಬಂದ ಮೇಲೆ ಬಹಳ ಗೌರವವಾಗಿ ಹೇಳಿದ್ರು. ಅಂಬೇಡ್ಕರ್ ಜಾಗ ಇಟ್ಟಿರೋದನ್ನ ಅವ್ರ ಊರಿನಲ್ಲಿ ಇಟ್ಟಿದಾರಾ?
ನೀವ್ ಹೇಳಿ ಸರ್, ಬೇರೆ ಕಡೆ ಎಲ್ಲ ಇಟ್ಟಿದಾರಾ? KGF ನಲ್ಲಿ ಇಟ್ಟಿರೋದು ಅವ್ರ ಜಾಗ, ಅವ್ರ ಮಣ್ಣಿನ ಮಗ, ಅವ್ರ ಲೇಬರ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ ಈಗೆಲ್ಲ ಕೆಲಸ ಮಾಡ್ತಾ ಇದಾರಲ್ವಾ? ಜಾತಿ ಮೇಲೆ ಬೇಡ, ಇವನ್ ಎಂಟವ್ರು ಕೆಲಸ ಮಾಡೋದಕ್ಕೆ ಅವ್ರು ಮಾಡಿ ಕೊಟ್ಟಿರೋದು, GSA ಅವ್ರು ಮಾಡಿ ಕೊಟ್ಟಿರೋದು, ಇವ್ರಿಗೆ ಬೋನಸ್ ಅವ್ರು ಮಾಡಿ ಕೊಟ್ಟಿರೋದು, ಎಲ್ಲ ಫೆಸಿಲಿಟೀಸ್ ಮಾಡಿ ಕೊಟ್ಟದ್ದು ಅವ್ರ ಲೇಬರ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ. ಅಂತ ವ್ಯಕ್ತಿ ಬಂದಿರೋ ಜಾಗ, ಹಿಸ್ಟಾರಿಕಲ್ ಜಾಗ ಇದು. ಅಲ್ಲೇ ಹಂಪಿ ಬಿಡು, ಓಲ್ಡ್ ಆಗಿದೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿಬಿಡೋಣ? ಇಲ್ಲಲ್ಲ, ಹಿಸ್ಟಾರಿಕಲ್ ಅಂದ್ರೆ KGF ಹಿಸ್ಟಾರಿಕಲ್ ಇಲ್ವಾ? ಬೆಂಬಲ್ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್, ಅದು ಬಿಟ್ರೆ ಕೊರಮಂಡಲ್ ಇದೆ, ಅದು ಬಿಟ್ರೆ ಉರ್ಗಮ್ ಇದೆ, ಅದು ಬಿಟ್ರೆ ಚಾಂಪಿಯನ್ ಇದೆ, ಅದನ್ನು ಬಿಟ್ರೆ ಮಾರಿಗುಪ್ಪಮ್ ಇದೆ. ಯಾವ ಕಾನ್ಸ್ಟಿಟ್ಯೂಷನ್ ರೈಲ್ವೆ ಸ್ಟೇಷನ್ ಇದೆ? ಆದ್ರಿಂದ ಡೇ ಬೈ ಡೇ ಎವ್ರಿಥಿಂಗ್ ಇಸ್ ಗೋಯಿಂಗ್ ಔಟ್ ಫ್ರಮ್ ದಿಸ್ KGF. ಮೇಡಮ್ ಅವರು ಸುಳ್ಳು ಹೇಳ್ಕೊಂಡು ನಾನು ಒಳ್ಳೇದು ಮಾಡ್ತೇನೆ, 800 acres ನಾನು ತಕೊಂಡಿದ್ವಿ ಏನ್ ಹೇಳಿದ್ರಿ? 800 acres ತಗೊಂಡಿರೋದಕ್ಕೆ ನೀವು APMC KGF ನಲ್ಲಿ ಯಾಕೆ ಆಗಿಲ್ಲ? ಆ ಲ್ಯಾಂಡ್ ನಲ್ಲಿ ಯಾಕೆ ಆಗಿಲ್ಲ? ಈಗ ಇವರು ಪ್ಯಾರಾಮಿಲಿಟರಿ ಬರ್ಬೇಕು, ಅದ್ಯಾತಕ್ಕೆ ಬಂದಿಲ್ಲ? ಅಂತ ಕೇಳಿಲ್ಲ ನೀವು? ಇಂಡಸ್ಟ್ರಿಗಳು ಮಾಡ್ತೀವಿ, ಇಷ್ಟು ಇಂಡಸ್ಟ್ರಿ ಬರುತ್ತೆ, ಅವ್ರು ಕುಡಿಯೋಕೆ ನೀರು ಎಲ್ಲಿ ಕೊಡ್ತೀರಿ? ಎಲ್ಲಿಂದ ಕೊಡ್ತೀರಿ ನೀರು ಅವ್ರಿಗೂ? ವೇರ್ ಇಸ್ ಯುವರ್ ಫ್ಯಾಕಲ್ಟೀಸ್ ಆಫ್ ದಟ್? ವೇರ್ ಇಸ್ ಯುವರ್ ಫೆಸಿಲಿಟೀಸ್? ಯು ಮೇಡ್ ಇಟ್. ನಮ್ಗೆ ಯಾರು ಕೇಳೋಕಿಲ್ಲ, ದುಡ್ಡು ಕೊಟ್ರೆ ಜನ ಓಟ್ ಹಾಕ್ಬಿಡ್ತಾರೋ, ಏನೋ 500-1000 ರೂಪಾಯಿ ಕೊಟ್ರೆ ಓಟ್ ಹಾಕ್ತಾರೋ, ಯಾರು ನಮ್ನ ಕೇಳೋದು? ಲೀಡರ್ಗಳೇ ಇಲ್ಲ, ಯೋಚನೆ ಮಾಡ್ಕೊಟ್ಟಿದಾರ. KGF ನಲ್ಲಿ ಹುಟ್ಟಿರೋನು ಒಬ್ಬೊಬ್ನು ಲೀಡ್ರೆ. ನಮ್ಮ ಮೇಲಗ್ರ ಗೌರವ ಸುಮ್ಮನೆ ಇದಾರ ಅವರು. ನಾವು ಶುರು ಮಾಡಿಬಿಟ್ರೆ ಏನೋ ಕಾಕ್ರೋಚ್ JDS ಬಂದಿದೆ, ಕಾಕ್ರೋಚ್ ಜನತಾ ಪಾರ್ಟಿನ, ಅದಗನ ದೊಡ್ಡದು KGF. ನಾನು ಆ ಮಟ್ಟದ ಹೋಗಕ್ಕಾಗೋದಿಲ್ಲ. ಲೆಟ್ ಮೈ SP ವಿಲ್ ಟೆಲ್. ಆ ಥರ ಶಿಫ್ಟಿಂಗ್ ಇಲ್ಲ. SP ಅವ್ರಿಗೂ ಗೊತ್ತಿರ್ಬೇಕು, ಅವ್ರ ಮೇಲೆ ದೊಡ್ಡ ಅಧಿಕಾರಿಗಳಿದ್ದಾರ, ಅವ್ರು ಹೇಳೋದಿಲ್ಲ. ಅವ್ರಿಗೇನು ಈ ಊರಿಲ್ಲದ ಇನ್ನೊಂದು ಕಡೆ IPS ಆಫೀಸರ್ ಆಗಿ ಹೋಗ್ತಾರೋ, SP ಆಗಿ ಹೋಗ್ತಾರೋ. ಬಟ್ ನಾವು ತಾನೇ ಒಂದು SP ಸಾಹೇಬ್ರ ನೋಡ್ಬೇಕಂದ್ರೆ ಕೋಲಾರಕ್ಕೆ ಹೋಗ್ಬೇಕು. ಇಲ್ಲಿಂದ ಒಂದು ಅಕ್ಯೂಸ್ಡು ಇಲ್ಲಿ ಏನೋ ಒಂದು DSP ಹೇಳ್ತಾರೋ, SP ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ, ನಾವು ಎಲ್ಲಿ ಹೋಗ್ಬೇಕು? ಸಾಹೇಬ್ರು ಇದ್ದಾರ ಅಂತ ಕೇಳಿದ್ರೆ ಚಿಕ್ಕಬಳ್ಳಾಪುರ ಹೋಗ್ತಾರೋ, ಚಿಂತಾಮಣಿ ಹೋಗಿದ್ದಾರೋ, ನಿಮ್ ಗತಿ ಏನಾಗೋದು? ಎಷ್ಟು ಕಷ್ಟ ಇದೆ. ಇದೆಲ್ಲ ಯೋಚನೆ ಮಾಡಿ ಇದನ್ನ ಶಿಫ್ಟ್ ಮಾಡೋದಕ್ಕೆ ನಾವು ಬಿಡಬಾರ್ದು. ಎಂಪ್ಲಾಯ್ಮೆಂಟ್ ಆಫೀಸ್ ಇದ್ರು ಶಿಫ್ಟ್ ಆಗ್ಬಿಟ್ರು, ಓಕೆ, ಹೋಮ್ ಗಾರ್ಡ್ ಶಿಫ್ಟ್ ಆಗ್ಬಿಟ್ರು, ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲಾ ಕಡೆ ತಗೊಳ್ತಾರೆ, KGF ನಲ್ಲಿ ತಗೊಂಡಿಲ್ಲ. 600 ಬೆಟಾಲಿಯನ್ ಬಂದಿದ್ರು, ಪ್ರೀವಿಯಸ್ SP ಕ್ಯಾನ್ಸಲ್ ಮಾಡಿಬಿಟ್ರು, ಯಾರು ಕೇಳಿಲ್ಲ. ಅವತ್ತು ನಾನು MLA ಇಲ್ಲ. ಈ ತರ ಇದೆ. ಆದ್ರಿಂದ ಈ SP ಆಫೀಸ್ ಶಿಫ್ಟಿಂಗ್ ಸರ್ಕಾರ ಹೋರಾಟ ಮಾಡಿಯೋ, ಇಲ್ಲ ಸರ್ಕಾರ ಇಲ್ಲ ಫೋರ್ಸ್ಫುಲ್ ಆಗಿಯೋ, ಇಲ್ಲ ಸರ್ಕಾರ ನಾವು ಮಾಡ್ತೀವಿ ನೀವ್ ಏನ್ ಮಾಡೋಕ್ಕಾಗುತ್ತೆ ಹಂಗ ನೋಡಿದ್ರೆ, ದ ಎಂಟೈರ್ KGF ವಿಲ್ ಬಿ ಟುಗೆದರ್ ಅಂಡ್ ವಿಲ್ ಗೋ ಫಾರ್ an emotional and historical for legitimate right of fighting, not unwanted things. Unlawful ನಾವು ಮಾಡೋದಿಲ್ಲ. ಹೋಗ್ಲಿ, ನಾವು ಕೂತ್ಕೊಳ್ಳೋಣ ಬಿಡಿ. ಈಗ ನೀಟ್ ಇದೆ, ಎಷ್ಟು ಹುಡುಗರು KGF ನಲ್ಲಿ ನೀಟ್ಗೆ ಎಷ್ಟು ಕಷ್ಟ ಇದೆ, ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರಾ? ಗೌರ್ಮೆಂಟ್ ಅಲ್ಲಿ ಮಾತಾಡಿದಾರ ನೀಟ್ ಕರ್ನಾಟಕದಲ್ಲಿ ಕ್ಯಾನ್ಸಲ್ ಮಾಡಬೇಕು ಅನ್ನೋ? ಯಾವುದೂ ಇಲ್ಲ. ಆದ್ರಿಂದ ನೀವ್ ಏನಾದ್ರು ಕೇಳ್ಬೇಕಂದ್ರೆ ದಯವಿಟ್ಟು ಕೇಳಿ ಸರ್.